ಬಂದ ಮುರ ಮಥನು ಸಾನಂದದಳು ಪೂರ್ವ ಭವನ ಈಕ್ಷಿಸಿ ನುಡಿದೋ ಸಾನಂದದಳು ಪೂರ್ವ ಭವನ ನೀಕ್ಷಿಸಿ ನುಡಿದೋ. ನನ್ನ ಸತ್ತ ಒಂದು ಬಿಟ್ಟು ಅಣ್ಣಯ್ಯ ಅಣ್ಣಯ್ಯ ಅಂತ ಕಾಲು ಹಿಡಿದುಕೊಳ್ಳಿ. ಅಲ್ಲ ಅದು ಏನು ಹೀಗೆಲ್ಲ ಬೇಕಾದಾಗ ಬರುವುದಲ್ಲ, ಯಾವಾಗಲೂ ಒಂದು ಕಡೆ ಬಂದು ಕಾಲು ಬಿಟ್ಟು. ಅಲ್ಲ ಬಂದಾಗ ಅಗತ್ಯ ಇದ್ದಾಗ ಯಾವತ್ತೂ ನೀನು ಬರುವವನ. ಅಲ್ಲ ಅಂತ ಅಗತ್ಯ ಏನಿತ್ತು 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 ನೀವು ಇರುವಾಗ ನಾನಿರುವಾಗ ನಿನ್ನ ಅಗತ್ಯ ಇರುವ. ಹೌದಾ? ಯಾಕಂದ್ರೆ ನಾನು ಇಲ್ಲದೆ ಇರುವಾಗ ನೀನು ಮಾಡುವ ಅನಾಹುತಗಳನ್ನ ನಾನು ನೋಡಿ ಅಭ್ಯಾಸ ಆಗಿದೆ ನನಗೆ. ಅಲ್ಲ ಏನು ಸಿಟ್ಟು ಮಾಡುವುದು ನೋಡಿದ್ರೆ ಏನು ದ್ವಾರಾವತಿಯಲ್ಲಿ ಏನು ಭೂಕಂಪ? ದ್ವಾರಕಾವತಿ ನಿನಗೆ ಸಂಬಂಧಪಟ್ಟಿದ್ದು ಅಂತ ನೆನಪಿದೆಯಾ ನಿನಗೆ? ಅಲ್ಲ ಅಂತದ್ದು ಏನಾಗಿದೆ? ದ್ವಾರಕಾವತಿಯಲ್ಲಿ ಏನಾಗಿದೆ, ಏನಾಗುತ್ತಾ ಇದೆ, ಏನಾಗುವುದಕ್ಕಿದೆ ಪ್ರಜ್ಞೆ ಉಂಟು ನಿನಗೆ? ಅಲ್ಲ ನಾನು ದ್ವಾರಕೆಲ್ಲ ಇದ್ದಲ್ಲ, ನನಗೇನು ಗೊತ್ತೇ ಆಗಲಿಲ್ಲ. ನಿನಗೇನು ಗೊತ್ತಾಗಲಿಲ್ಲ? ಯಾಕೆ ಹೇಳು? ಚಪ್ಪರ ಕಂಡಲ್ಲಿ ಊಟ, ಚಾಪೆ ಕಂಡಲ್ಲಿ ನಿದ್ದೆ, ಗಾಳಿ ಬಂದ್ರೆ ಉದ್ದ ಮರದ ಮೇಲೆ ಹೋಗ್ತದೆ. ದ್ವಾರಕೆಯಲ್ಲಿದ್ರು ಏನು ಗೊತ್ತಿಲ್ಲ ಅಂತ ಹೊಲಗಿರ್ತೀವಿ. ಅಲ್ಲ ಮುದ್ದೆ ನಿದ್ದೆ. ಹೌದು, ಅದು ಬಿಟ್ಟು ಮತ್ತೆ ಗೊತ್ತು. ಅಲ್ಲ ಈಗ ನೀನು ಮಾಡುದು ನೋಡಿದ್ರೆ ಏನೋ ಆಗಬಾರದಿದ್ದ ಆದ ಹೋಗುದಂತ ಕಾಣ್ತಾ ಇದೆ. ಅಂತದ್ದು ಏನು ಆಗಬಾರ್ದಾಗ್ಲಿಲ್ಲ, ಆಗಬೇಕಾದ್ದೇ ಆಗಿದೆ. ಮತ್ತೆ ಸಿಟ್ಟು ಮಾಡೋದು ಯಾಕೆ? ನೀನಿಲ್ಲ ಅಂತ. ಓ ನಾನಿಲ್ಲ ಅಂತ ನನ್ನ ಮೇಲೆ ಸಿಟ್ಟು? ಸಂತೋಷಕ್ಕೂ ಇಲ್ಲ, ದುಃಖಕ್ಕೂ ಇಲ್ಲ, ಒಳ್ಳೆದಕ್ಕೂ ಇಲ್ಲ, ಕೆಟ್ಟದಕ್ಕೂ ಇಲ್ಲ. ಕೃಷ್ಣ ಏನಾಯ್ತು? ಆದದಿಷ್ಟೇ. ಸಭೆಯಲ್ಲಿ ಮಂಡಿಸಿದ ಕ್ಷಣ ಉಪವನದ ಸೇವಕ ಬಂದ. ಉಪವನದಲ್ಲಿ ಯತಿಯೋರ್ವರು ಬಂದಿದ್ದಾರೆ. ನಮ್ಮ ಉಪವನಕ್ಕೆ? ನಮ್ಮ ಉಪವನಕ್ಕೆ ಹೌದು. ಯತಿಗಳು ಎಷ್ಟೊತ್ತಿಗೆ ಬಂದ್ರು ಏನೋ? ಬಂದವರನ್ನು ನೋಡಬೇಕು ಅಂದ್ರೆ ಬರಲೇಬೇಕು ಈಗ ಅಂತ. ಹೌದು. ಯಾರು ಯತಿಗಳು ನೋಡ್ಲಿಕ್ಕೆ? ಹೌದು. ನಾನು ಹೋದೆ. ಒಳ್ಳೇದೇ. ಯತಿಗಳನ್ನು ನೋಡಿದೆ. ಹಾಗಲ್ಲ, ಎಂತಹ ತೇಜಸ್ಸು, ಎಂತಹ ಓಜಸ್ಸು, ಅಂತಹ ತೇಜಸ್ಸು. ನೋಡಿ ಪರಿಪರಿಯಾಗಿ ಅವರಲ್ಲಿ ಬೇಡಿದೆ. ಯಾರು ಯತಿಗಳಲ್ಲಿ? ಯತಿಗಳಲ್ಲಿ ಏನು ಅಂತೂ ಕೊನೆಯಲ್ಲಿ ಕಣ್ಬಿಟ್ರು. ಓ ಕಣ್ಣು ಬಿಡ್ತಾರೆ ಅಂತ ಆಯ್ತಾಗಿದ್ರೆ ಕಣ್ಣು ಮುಚ್ಕೊಂಡೇ ಇರುವವರಂತ ಮಾಡಿದ್ಯಾ? ಅಲ್ಲ ಮತ್ತೆ ನೀವು ಹೇಳಿದ್ ನೋಡಿದ್ರೆ ಹಾಗೆ ಕಣ್ಣಿನ ಭಕ್ತಿಗೆ ಮೆಚ್ಚಿದೆ. ಒಂದು ಮಾತು ಕೇಳಿದ್ರು, ಯಾರಯ್ಯ ನೀನು ಅಂತ. ಓ ಕಣ್ಣು ಬಿಡುವುದಷ್ಟೇ ಅಲ್ಲ, ಮಾತಾಡ್ಲಿಕ್ಕೂ ಬರ್ತದೆ ಅವರಿಗೆ. ಅಲ್ಲ ಮಾತಾಡಬಾರ್ದು ಅಂತ ನೀನೇನಾದ್ರು ಅಪ್ಲೈ ಕೊಡ್ಸಿದ್ಯಾ? ಹಾಗಲ್ಲಪ್ಪ, ಹಾಗಿದ್ದಾರೆ ಯತಿಗಳು. ಹಾಗಿದ್ದಾರೆ, ಮಾತಾಡಕ್ ಬರುವವರೇ, ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ದೃಷ್ಟಿಶಕ್ತಿ ಇರುವವರೇ. ಯಾರಯ್ಯ ನೀನು? ಅದಷ್ಟೇ ಕೇಳಿದ್ದು, ಯಾರಯ್ಯ ನೀನು? ನಿನ್ನೆತ್ತು ಕೇಳಿದ್ರೆ ನೀನೇನು ಹೇಳ್ತಿದ್ದೆ? ನಾನು ಕೃಷ್ಣ ಅಂತ ಹೇಳ್ತಿದ್ದೆ. ನೀನು ಕೃಷ್ಣ ಹೇಳ್ತಿದ್ದೆ. ಅಷ್ಟು ಸುಲಭ ಅಂತ ಮಾಡಿದೆ ಅದನ್ನ. ಯಾಕೆ? ಯಾರಯ್ಯ ನೀನು? ನೀನು ಅದರ ಆಳ ಎಷ್ಟು, ಎತ್ತರ ಎಷ್ಟು ಗೊತ್ತುಂಟ ನಿನಗೆ? ಓಹೋ, ಅಂದ್ರೆ ಹಾಗೆಲ್ಲ ಬೇರೆ ಬೇರೆ ಅರ್ಥ ಉಂಟಾ? ಇದು ನೀನು, ಇದು ನಿನ್ನ ದೇಹ ನೀನಲ್ಲ, ಇದು ನಿನ್ನ ಆಭರಣ ನೀನಲ್ಲ, ಇದು ನಿನ್ನ ಕೈಗಳು ನೀನಲ್ಲ, ಇದು ನಿನ್ನ ಕಣ್ಣು ನೀನಲ್ಲ. ಒಂದು ಈ ಕಡೆ ಮಾತೇ ಅಲ್ಲ, ಆ ಕಡೆ ಮಾತು ಅಲೌಕಿಕವಾದ. ಹೌದೌದು, ಸಾಮಾನ್ಯರಿಗೆ ಅರ್ಥ ಆಗುವಂತದ್ದಲ್ಲ. ಓ ಕೆಲವರು ಮಾತೇ ಹಾಗೆ, ದೊಡ್ಡ ಮಾತುಗಾರರದ್ದೇ ಇಲ್ಲಿ ಯಾರಿಗೂ ಅರ್ಥ ಹಾಗೆ ಹಾಗೆ ತೀರ್ಮಾನಕ್ಕೆ ಬಂದು ಬಿಟ್ಟೆ ನೀನು. ಅಲ್ಲ ಯಾರಯ್ಯ ನೀನು? ಆಮೇಲೆ ನಾನು ಹೇಳಿದೆ, ಬಲರಾಮನ ಬೇಡಿದೆ ಚಾತುರ್ಮಾಸ್ಯವನ್ನು ನಮ್ಮಲ್ಲಿಯೇ ಕಳೆಯಬೇಕು ಅಂತ. ಹೌದಾ? ಹೌದು. ಕೇಳಿ ಆಯ್ತು ಅಂತ ಹೇಳಿದ್ರೆ ಮೊದಲು ಒಪ್ಪಲಿಲ್ಲ. ಒಪ್ಪದೇ ಇದ್ರೆ ಬಿಡುವ ಜನ್ಮ ನಾನು. ಹಾಗಿದ್ರೆ ಬೇರೆ ಊಟ ಕಡೆ ಬರ್ತೇನೆ ಅಂತ ಹೇಳ್ಕೊಂಡು ಬಂದಿದ್ರು ಏನು? ಯಾರಿಗೆ ಯಾರು ಹೇಳಿಕೆ ಕೊಡುವುದು? ಅವರು ಇದ್ದಲ್ಲೇ ಅವರ ಸ್ಥಳ ಅದು. ಅಂದವರೇ ನಾನು ಅಲ್ಲಿಗೆ ಬರುವುದಿಲ್ಲ, ನಗರಕ್ಕೆ ಇಲ್ಲಿಯೇ ಇರ್ತೇನೆ ಅಂತ ಹೇಳಿ ನಗರಕ್ಕೆ ಬರಬೇಕು ಅಂತ ನಾನು ಬಲವಂತ ಪಡಿಸಿದೆ, ಬೇಡಿಕೊಂಡೆ. ನನ್ನ ಭಕ್ತಿಗೆ ಮೆಚ್ಚಿದಂತಹ ಯತಿವರ್ಯರು ನಗರಕ್ಕೆ ಬರುವುದಕ್ಕೆ ಒಪ್ಪಿದರು. ಓ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಬಂದ್ರು. ರಾಣಿವಾಸದ ಪಕ್ಕದಲ್ಲಿ ಕಾಳಿಗುಡಿ ಉಂಟಲ್ಲ, ಎಲ್ಲಿ? ರಾಣಿವಾಸದ ಪಕ್ಕದಲ್ಲಿರುವ ಕಾಳಿಗುಡಿ. ರಾಣಿವಾಸದ ಪಕ್ಕದಲ್ಲಿ ಇರುವ ಕಾಳಿಗುಡಿಯ ಎದುರಿನಲ್ಲಿ ಒಂದು ವಟವೃಕ್ಷ ಉಂಟಲ್ಲ, ವಟವೃಕ್ಷದ ಅಡಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿದ್ದೇನೆ. ನಿರ್ಮಿಸಿ ಗುರುಗಳೇ, ಚಾತುರ್ಮಾಸ ಮುಗಿಯುವವರೆಗೆ ತಮ್ಮ ಸೇವೆಗೆ ಯಾರನ್ನ ಇಡುವುದು ಅಂತ ಕೇಳಿದೆ. ಬೇಕಂತ ಅವರಿಗೆ ಅಗತ್ಯ ಬರುವುದಿಲ್ವಾ? ಅಲ್ಲ ಕೇಳಿದೆ ಅವರ ಸೇವೆಗೆ. ನಾನೇ ಹೇಳಿದ್ದೆ. ನೀನೇ ಕೇಳಿದ್ದು.
ಎರಡು ಮಾತಾಡಿದ್ರು. ಎರಡು ಏನು ಮಾತಾಡ? ಎರಡೇ ಮಾತಾ? ಎರಡೇ. ಎರಡೇ. ಎರಡು ಮಾತಿಗೆ ಎಷ್ಟು ಅರ್ಥ? ಏನು ಹೇಳಿದ್ರು ಏನು? ನಿನಗತಿ ಪ್ರಿಯರಾಗಿ, ನಿನಗತಿ ಪ್ರಿಯರಾಗಿ, ಹಾ, ಮನದಿ ಶ್ರೇಯೋಭಿವೃದ್ಧಿಯನ್ನ ಎಣಿಸು, ಹಾ, ಯಾರನ್ನಾದ್ರೂ ಕರೆದು ನಿಲ್ಲಿಸು ಅಂತ ಹೇಳಿದ್ರು. ನೆನಪಾಗ್ಲಿಲ್ವ ಯಾರ್ದು? ಸುಮಾರು ತಲೆ ಕೆಡಿಸ್ಕೊಂಡು. ಅಲ್ಲ, ನಾನು ಇರ್ತಲ್ಲ, ನೀನು ನಾನು ಶ್ರೇಯೋಭಿವೃದ್ಧಿಯನ್ನು ಬಯಸುವವರು. ನೆನಪಾಯ್ತು ನಿನಗೆ ಮತ್ತೆ ಆದ್ರೆ ಯೋಚನೆಗೆ ಬಂತದ್ದು. ನಿನಗೇನಾದ್ರೂ ದೇವರು, ದಿಂಡರು, ದೊಡ್ಡವರು, ಸಣ್ಣವರು ಅಂತ ಗೌರವ ಇತ್ಯಾದಿ ಉಂಟ ನನಗೆ? ಧರ್ಮಶ್ರದ್ಧೆಯೇ ಇಲ್ಲದವನು. ಹೇಗಾದ್ರೂ ಮಾಡಿ ಹೊಗೆ ಆದ್ರೂ ಹಾಕಿ ಅವರನ್ನು ಓಡಿಸುವ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಿನ್ನ ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟೆ. ಆಯ್ತು, ನಾನು ಬೇಡ. ಹಾಗಿದ್ರೆ ಯಾರೋ ಏನು? ನನಗೆ ಪ್ರಿಯರಾದ, ಮನದಿ ಶ್ರೇಯೋಭಿವೃದ್ಧಿಯನ್ನ ಎಣಿಸುತ್ತಿರುವಂತಹ, ಮುಕ್ತೆಯಾದಂತಹ ನನ್ನ ತಂಗಿ ಸುಭದ್ರೆ, ಸುಭದ್ರೆಯನ್ನು ಅವರ ಕೈಯಲ್ಲಿ ಕೈ ಇಟ್ಟು ಇಂದಿನ ಆರೋಗ್ಯ ಈ ಪೂರ್ಣೆಂದುಬುಕಿ ಸಲೆ ನಿಮ್ಮ ವಶ ಅಂತ ಒಪ್ಪಿಸಿ ಬಿಟ್ಟಿದ್ದೇನೆ. ಯಾರನ್ನ? ತಂಗಿ ಸುಭದ್ರೆ. ಯಾತಕ್ಕೆ ಮರುಳಾಗಿರಿ ತಂಗಿಯನ್ನ ಅವರ ಕೈಯ ಮೇಲಿಟ್ಟು ಈ ಪೂರ್ಣೆಂದುಬುಕಿ ಸಲೆ ನಿಮ್ಮ ವಶ ಅಂತ ನಿಶ್ಚಿಂತೆಯಿಂದ ಬಂದುಬಿಟ್ಟಿದ್ದೆ. ಹೌದು, ಕೊಟ್ಬಿಟ್ರಿ. ಹೌದು. ಅಯ್ಯೋ ದೇವ್ರೆ, ಅಲ್ಲ ಹೀಗೆ ಹಾಗಾದ್ರಿ ಅಂತ. ಏನು? ಅಲ್ಲ, ಏನು ಅಂದ್ರೆ ಹೀಗಾಗ್ತೀರಿ ಅನ್ನೋ ಕಲ್ಪನೆ ಇಲ್ಲ. ನಾನೇನಾಗಿದ್ದೇನೆ? ಹೇಗೋ ಆದದ್ದನ್ನೆಲ್ಲ ನಾವು ನೋಡಿದ್ದೇವೆ. ಅದು ಹೀಗಾಗ್ತೀರಿ ಅಂತ ಗೊತ್ತಿಲ್ಲ. ಹೀಗೆ ಅಂದ್ರೆ? ಹೀಗೆ ಅಂದ್ರೆ ಪೂರ್ಣ ಒಂದು ಮುಖಿ ನಿಮ್ಮ ಕೈ ವಶ. ಅಲ್ಲ, ಕೊಟ್ಟಿದ್ದು ಯಾರಿಗೆ? ಬಂದಂತಹ ಯತಿವರ್ಯರು. ಕರೆದ ಮೇಲೆ ಇಟ್ಟದ್ದು ಯಾರ ಮೇಲೆ? ಯತಿವರ್ಯರ ಕೈ ಮೇಲೆ, ಯತಿಗಳ ಮೇಲೆ. ಹಾಗಿದ್ರೆ ಎಲ್ಲಿಂದಲೋ ಬಂದಂತಹ ವ್ಯಕ್ತಿ, ಯಾರೋ ಏನೋ, ಅವರ ಆಕಾರ ಅದು ಯತಿ ಹೌದೋ ಅಲ್ವೋ, ಕಾಣುವುದಕ್ಕೆ ಬಟ್ಟೆ, ಕೈಯಲ್ಲಿ ಒಂದಿಷ್ಟು ಏನೋ ದಂಡ ಕಮಂಡಲ, ಹೀಗೆ ಇರುವಂತಹ ಅವರ ಗಡ್ಡ, ಎಲ್ಲ ಆಯಾ ಆಕಾರವನ್ನೆಲ್ಲ ನೋಡಿ ಇವರೊಬ್ಬರು ಸನ್ಯಾಸಿಗಳೇ ಅಥವಾ ಯತಿ ಎನ್ನುವಂತಹ ಭಾವನೆಯನ್ನೇ ತಳ್ಕೊಂಡು ಪ್ರಾಯ ಸಂಪನ್ನೆಯಾದಂತಹ ತಂಗಿಯಾದಂತಹ ಸುಭದ್ರೆಯನ್ನ ಅವರ ಸೇವೆಗಾಗಿ ಇಡುವುದಿದೆಯಲ್ಲ, ಅಣ್ಣ ಇದು ಸರಿ ಇದ್ದವ್ರು ಆಲೋಚನೆ ಮಾಡುವುದಲ್ಲ ಅಂತ. ಸರಿ ಇದ್ದವ್ರು ಏನು ಮಾಡಬೇಕಿತ್ತು? ಅಲ್ಲ, ಸರಿ ಇದ್ದವ್ರು ತಿಳ್ಕೊಳ್ಬೇಕಿತ್ತು. ಏನ್ ತಿಳ್ಕೊಬೇಕಿತ್ತು? ತಿಳ್ಕೊಳ್ಬೇಕಿತ್ತು, ಬಂದವ್ರ ಕುರಿತ ತಿಳ್ಕೊಳ್ಬೇಕಿತ್ತು. ಬಂದವರ ಕುರಿತಾಗ ನಾನೇನು ತಿಳಿದುಕೊಳ್ಳುವುದು? ಯಾವ ದೇಶ ಅದು, ಎಲ್ಲಿಂದ ಬಂದದ್ದು, ಯಾಕಾಗಿ ಬಂದದ್ದು? ಯಾಕೆಂದ್ರೆ ಕೆಲವೊಮ್ಮೆ ಲೋಕದಲ್ಲಿ ಏನಿರ್ತದೆ, ಹೊಟ್ಟೆ ಹೊಡೆದುಕೊಳ್ಳುವುದಕ್ಕಾಗಿ, ಜೀವನೋಪಾಯಕ್ಕಾಗಿ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ವೇಷವನ್ನು ಧರಿಸಿ ಎಲ್ಲೆಲ್ಲಿ ಓಡಾಡ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಲ್ಲ ಉಂಟು. ಇವರು ಅಂಥವರೋ ಏನೋ ಈ ಲೋಕದಲ್ಲಿ ಯಾವ ವಂಚನೆಯನ್ನ ತಲೆಯಲ್ಲಿ ಇಟ್ಟುಕೊಂಡು ನಿನ್ನಲ್ಲಿ ಬಂದು ನಮ್ಮನ್ನು ವಂಚಿಸುವುದಕ್ಕೆ ಮುಂದಾಗ್ತಾರೋ ಏನು?
ಅಂಥ ನಂಬುವುದಕ್ಕೆ ಅಯೋಗ್ಯರಾದಂತಹ ಕೆಲವರೆಲ್ಲ ಇದ್ದು ಬಿಡ್ತಾರೆ. ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಬಂದಿರುವಂತಹ ವ್ಯಕ್ತಿ ಕಾವಿ ಬಟ್ಟೆ ನಿಜವಾಗಿ ಹುಟ್ಟದ್ದು ಅಥವಾ ತಿರುಗ್ತಾ 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 ಆ ಬಣ್ಣಕ್ಕೆ ಬಂದದ್ದು, ಹೀಗೆಲ್ಲ ಆಲೋಚನೆಯನ್ನು ಮಾಡಿ ನಾನು ಮಾಡಿದ ವ್ಯವಹಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವ ಪ್ರಜ್ಞೆ ಇದ್ದು ಮಾಡಿದವನು, ಒಂದು ನಾಡಿನ ಪ್ರಭುವಾದವನು, ನೆತ್ತಿಯಲ್ಲಿ ಬೆತ್ತಿನ ಕಿರೀಟವನ್ನು ಇಟ್ಟವನು, ಯಾರಿಗೆ ಯಾವುದನ್ನ ಹೇಗೆ ಮಾಡಿದರೆ ಹಿತವಾಗುತ್ತದೆ ಎನ್ನುವ ಆಲೋಚನೆ ಇದ್ದವನು. ನಾನು ಮಾಡಿದ್ದೇ ಸರಿ ಎನ್ನುವ ವಾದಕ್ಕಾಗಿ ಅಲ್ಲ, ಬಂದಂತಹ ಯತಿವರ್ಯರ ಶ್ರೇಷ್ಠತೆ ಏನು, ಅವರ ಘನತೆ ಏನು, ಗೌರವ ಏನು, ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಎಲ್ಲರನ್ನೂ ಸಂದೇಹದಿಂದಲೇ ನೋಡುವ ನಿನ್ನಂತಹ ಬುದ್ಧಿ ನನ್ನದ್ದಲ್ಲ. ನನಗೆ ಕೋಪ ಬರುವ ಮೊದಲು ಇಲ್ಲಿಂದ ಹೊರಟು ಹೋಗು. ಕಂಡುದ ನುಡಿದರೆ ಖಾತಿ ಕೊಂಡು ಕುಣಿಯಲೇ ಗಂಡನ ಮಾಡಲು ಏಗವನು ಗೊಂಡು ಸಲ್ಲವೇ, ಗಂಡನ ಮಾಡಲು ಏಗವನು ಗೊಂಡು ಸಲ್ಲವೇ, ಗಂಡನ ಮಾಡಲು ಏಗವನ ಗೊಂಡು ಸಲ್ಲವೇ. ಸಿಟ್ಟು ಬಂದು ಹೋಯ್ತು ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಕೆಲವರಿಗೆ ಹಾಗೆ ಏನಾದ್ರು ಇದ್ದದ್ದು ಹೀಗಿದೆ ಅಂತ ಹೇಳಿದ್ರೆ ಬಹಳ ಸಿಟ್ಟು ಬರುವುದು. ಕಂಡದ್ದಾಡಿದ್ರೆ ಕೆಂಡದಂತಹ ಕೋಪ ಅಂತ ತಿಳುವಳಿಕೆ ಉಳ್ಳವರು ಮಾತು. ನಿಮಗೆ ಸಿಟ್ಟು ಬಂದಿದ್ದಲ್ಲಿ ನೀವು ಮಾಡಿದ ಕೆಲಸ ಸರಿಯಾಗಲಿಲ್ಲ ಅಂತ ನಾನು ಹೇಳಿದೆ ಅಂತ. ಕೆಲಸ ಸರಿಯಾಗಲಿಲ್ಲ ಅದು, ಆದ್ರೂ ಹಾಗೆ ಹೇಳ್ಬಾರ್ದಿತ್ತಲ್ಲ, ಹೇಳಿಬಿಟ್ಟು ಸಿಟ್ಟು. ಹಾಗೆ ಸರಿ ಮಾಡುವ. ಏನು ಸರಿ ಮಾಡಬೇಕು? ಕೆಲಸ ಹೆಚ್ಚು ಕಡಿಮೆ ಆದದ್ದನ್ನು ಸರಿ ಮಾಡಬೇಕು ಅಂತ. ಹೌದು. ಯಾಕೆಂದ್ರೆ ಈಗ ಹೆಚ್ಚು ಕಡಿಮೆ ಆಗಿದೆ, ಸರಿಪಡಿಸುವುದಕ್ಕೆ ನೀನೀಗ ಒಂದು ದಾರಿಯನ್ನು ಹೇಳ್ತೀವಿ. ಅದು ಮತ್ತೆ ಎಲ್ಲರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ ಎಲ್ಲ ವ್ಯತ್ಯಾಸ ಆಗ್ಬಿಡ್ತದೆ. ಹೌದಾ? ಯಾರಾದ್ರೂ ಒಂದಿಷ್ಟು ಜನ ಹೆಚ್ಚು ಕಡಿಮೆ ಮಾಡಿದ್ರೆ ಕೆಲವರಾದ್ರೂ ಸರಿ ಮಾಡ್ಲಿಕ್ಕೆ ಇರ್ಬೇಕಾಗ್ತದೆ. ಒಂದ್ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಮಾಡಿದವರೇ ಸರಿ ಮಾಡ್ಲಿಕ್ಕೆ ಹೋಗ್ಬೇಕು, ಅದರಿಂದ ಸಂಬಂಧಪಟ್ಟವರಾರು ಮಾಡ್ಬೇಕೇ ಬೇಡ. ಅದಕ್ಕಾಗಿ ನಿನ್ನಲ್ಲಿ ಹೇಳುವುದು ಮತ್ತೇನಿಲ್ಲ. ಈಗ ಅವರನ್ನು ಕರ್ಕೊಬಂದು 4 ತಿಂಗಳ ಇರ್ಲಿಕ್ಕೆ ಅವಕಾಶ ಕೊಟ್ಟು ತಂಗಿಯನ್ನು ಒಪ್ಪಿಸಿ ಆಯ್ತು. ಹಾಗಿದ್ರೆ ಸುಲಭ. ಏನು ಸುಲಭ? ಯಾಕೆಂದ್ರೆ ಎಲ್ಲಿಯಾದ್ರೂ ವಂಚನೆ ಮಾಡಿ ತಂಗಿ ಆದಂತಹ ಸುಭದ್ರೆಯ ತಲೆಗೇನಾದ್ರೂ ಅವರು ಆಲೋಚನೆಯನ್ನು ಹೆಚ್ಚು ಕಡಿಮೆ ಮಾಡಿ ನಮ್ಗೆ ಯಾರಿಗೂ ಗೊತ್ತಾಗದಿದ್ದ ಹಾಗೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾಳೆ ನಾವು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಅವರನ್ನು ಅತ್ಯಂತ ಸಮೀಪದವರನ್ನಾಗಿ ನಾವು ಮಾಡ್ಕೊಳ್ಬೇಕು. ನಾನು ನಿನ್ನಲ್ಲಿ ಕೇಳ್ತೇನೆ, ನಮ್ಮ ತಂಗಿಗೆ ಪ್ರಾಯ ಬಂದಿದೆ, ಸುಭದ್ರೆಗೆ ಮದುವೆ ಬಂದಿದ್ದಾಳೆ. ಅಲ್ಲಿ ಬಂದವರು ಗಂಡಸು ಅಂತ ಆಯ್ತಲ್ಲ, ಅದೇ ಐವರು ಬಂದ ಯತಿಗಳ ಗಂಡಸ ಅಲ್ಲ, ಮಹಾತ್ಮರು ಯತಿಗಳು ಗಡ್ಡ ಬಿಟ್ಟಿದ್ದಾರೆ, ಜಟ ಕಟ್ಟಿದ್ದಾರೆ ಅಂತ ಅಲ್ಲ ಹಾಗ ಅಂದ್ರೆ ಎಲ್ಲವೂ ನಿನ್ನದು ಹಾಗಲ್ಲ. ಆ ಗಂಡಸು ಅಂತ ಆಯ್ತು. ಆ ಗಂಡಸವನು ಅಂತಂದ್ಮೇಲೆ ನಮ್ಮ ತಂಗಿ ಹೆಣ್ಣು ಗಂಡನನ್ನು ಮಾಡಿಬಿಟ್ರೆ ಮುಂದೆ ಇಂಥದ್ದೆಲ್ಲ ಆದ್ರೆ ಹೇಳುವುದೇನೂ ಇಲ್ಲ. ಹೆಚ್ಚು ಕಡಿಮೆ ಆದ್ರೆ
ಮಾತನ್ನ ಮೊದಲು ನಿಲ್ಲಿಸಿ. ಗಂಡನ ಮಾಡಿದ್ರೆ ಯಾರನ್ನ ಗಂಡನನ್ನು ಮಾಡಬೇಕು? ಅದೇ ಅವರು ಯತಿಗಳನ್ನು. ಗಡ್ಡ ನೀನು ನರಕಕ್ಕೆ ಹೋಗುವುದಲ್ಲದೆ ಹಾ ಇದ್ದವರನ್ನು ನರಕಕ್ಕೆ ತಳ್ಳುವವ ನೀನು. ಇನ್ನು ಎರಡು ಮಾತನ್ನಾಡದೆ ಬಂದ ಹಾದಿಗೆ ಸುಂಕವಿಲ್ಲ ಅಂತ ಹಿಂದೆ ಹೋಗಬೇಕು ಅಂತ ನಾನು ಹೀಗೆ ಹೇಳಿಬಿಟ್ಟೆ. ಪುಂಡ 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 ನನಗೆ ಕಣ್ಣು ಮುಂದೆ ನಿಲ್ಬೇಡ ನೀನು. ಯಾರು ಪುಂಡರೆಂಬ ಪರಿಯ ನಾರಿಯನ್ನು ಕತ್ತೊಯ್ಯುವನು? ಯಾರು ಪುಂಡನೆಂಬ ಪರಿಯ ಆರು ಪುಂಡನೆಂಬ ಪರಿಯ ಯಾರು ಪುಂಡ ಎಂಬ ಪರಿಯ ನಾರಿಯನ್ನು ಕತ್ತೊಯ್ಯುವಾಗ ನಾರಿಯನ್ನು ಕೊತ್ತೊಯ್ಯುವಾಗ ನಾರಿಯನ್ನು ಕೊತ್ತೊಯ್ಯುವಾಗ ಆರು ಪುಂಡರೆಂಬ ಪರಿಯ ನೀನು ಪುಂಡ ನೀನು ಪುಂಡ ಆರು ಪುಂಡರೆಂಬ ಪರಿಯ ಯಾರು ಪುಂಡರೆಂಬ ಪರಿಯ ನಾರಿಯನ್ನು ಕದ್ದೊಯ್ಯುವಾಗ ಯಾರು ಪುಂಡ ನೀನು ಪುಂಡ ಯಾರು ಪುಂಡರೆಂಬ ಪರಿಯ ನಾರಿಯನ್ನು ಕದ್ದೊಯ್ಯುವಾಗ ತೋರಿಕೊಡುವೆ ನಮ್ಮೊಳಾಕಿ ಪೂರಿಸುವಾದ ತೋರಿಕೊಡುವೆ ನಮ್ಮೊಳಾಕಿ ಪೂರಿಸುವಾದ ಓನಯ್ಯ, ಪುಂಡರು ಯಾರು ಎನ್ನುವುದು ನಿರ್ಣಯ ಆಗುವ ನೀನೇ ಪುಂಡ ನಿರ್ಣಯ ಇದೆ ಅಂತ ಬಂತ. ಆ ಕಾಲ ಬರ್ತಾ ಇದೆ. ಬಂದ ದೊಡ್ಡವರ ಬಗ್ಗೆ ಎಲ್ಲ ಬಾಯಿ ಬಂದ ಹಾಗೆ ಮಾತನಾಡುವವರು ಶ್ರೇಷ್ಠರು ಹೇಗೆ ಹೋಗ್ತಾರೆ? ಬಂದವರು ದೊಡ್ಡವರು ಸಣ್ಣವರು ಅಂತ ಇಷ್ಟು ಬೇಗ ನಿರ್ಣಯ ಮಾಡೋದು ಬೇಡ. ಅದು ಕಾಲವೇ ಹೇಳ್ತದೆ ಅದಕ್ಕೆ. ಏನು ಕಾಲ ಹೇಳ್ತಾರೆ? ಆ ಕಾಲದಲ್ಲಿ ಪುಂಡ ನಾನು ನೀನು ಅನ್ನೋದು ಚೆನ್ನಾಗಿ ಗೊತ್ತಾಗ್ತದೆ. ಇರುವ ಇಬ್ಬರಲ್ಲಿ ಒಬ್ರು ಪುಂಡರು ಅಂತ ನೀನೇ ತರ್ಕ ಆಯ್ತು. ಅನುಮಾನ ನಾನು ಹೇಳ್ತೇನೆ ನೀನೇ ಪುಂಡ. ಬಂದವರೆಲ್ಲ ಪುಂಡ ಅಲ್ಲ, ಇದ್ದವರೆಲ್ಲ ಯಾರೋ ಪುಂಡರು. ನೀನೇ ಪುಂಡ. ಅಲ್ಲ, ನೀನೇ ತೋರಿಸ್ಕೊಡ್ತೇನೆ ನಾನು. ಪುಂಡ ಅಂತ ಹೇಳಿಬಿಟ್ರೆ ಆಗಲಿಲ್ಲ, ಅದಕ್ಕೆ ಸರಿಯಾದ ಕಾರಣ ಕೊಡಬೇಕು. ಆ ಕಾಲ ಹತ್ತಿರ ಬರ್ತಾ ಇದೆ. ಯಾವಾಗ ಅದು ನೀನು ಮಾತಾಡುವುದು ನೋಡಿದರೆ ಹಾ ಬಂದಂತಹ ಯತಿಗಳನ್ನ ನೀನೇ ಕರೆಸಿ ಇಲ್ಲಿ ಕಳುವಿ ಕೊಟ್ಟ ಆಗುಂಟು. ಎಲ್ಲವೂ ವಿಚಿತ್ರವೇ ನಿನ್ನ ಮಾತು. ಅಲ್ಲಿ ವಿಚಿತ್ರ ಅಲ್ಲ, ಮುಂದೆ ಹೀಗೆ ಹಿಂದೆಲ್ಲ ಕೆಲವಷ್ಟು ಆಗಿದೆ, ಮುಂದೆ ಇಂಥದ್ದು ಆಗಿಬಿಡ್ತದೆ ಅಂತ. ಕೆಲವು ಈಗ ಎಲ್ಲವನ್ನೂ ಅಡಿಗೆ ಮಾಡುವವನು ಊಟ ಮಾಡಿದ್ರೆ ಸಾಕಾಗ್ತದೆ, ಮಾಡಿಯೇ ನೋಡ್ಬೇಕು ಅಂತಿಲ್ಲ ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ. ಇಲ್ಲೂ ಹಾಗೆ. ಅಂದ್ರೆ ಅಣ್ಣ ನೋಡು, ನಾಳಿನ ದಿವಸ ನಮ್ಮ ತಂಗಿಯಾದಂತಹ ಪ್ರಾಯಪ್ರಭೂತಿಯಾದಂತಹ ಸುಭದ್ರೆಯನ್ನ ಬಂದಂತಹ ವ್ಯಕ್ತಿ ಕದ್ಕೊಂಡು ಎಲ್ಲಿಯಾದರೂ ನಮಗೆ ಗೊತ್ತಾಗದೇ ಇದ್ದ ಹಾಗೆ ಓಡಿಸಿಕೊಂಡು ಹೋದ ಅಂತ ಇಟ್ಟುಕೋ. ಅವರ ಸೇವೆಗಾಗಿ ಇವಳೇ ಆದಿತ್ತು ಅಂತ ಇಟ್ಟ. ನೀನು ಪುಂಡನೋ ಬೇಡ ಅಂತ ಹೇಳಿದ್ದು ನಾನು ಪುಂಡನೋ ಗೊತ್ತಾಗ್ತದೆ. ಶ್ರೀರಾಮ ಶಿವ ಶಿವ ಇಂಥ ಕ್ರೂರ ವಾಕ್ಯವನ್ನು ಕೇಳುವ. ಶ್ರೀರಾಮ ಶಿವ ಶಿವ ಇಂಥ ಕ್ರೂರ ವಾಕ್ಯವನ್ನು ಕೇಳುವ. ಆರು ಯತಿಗಳು ಒಯ್ಯುವುದುಂಟೆ ಚಾರು ನಿದ್ರೆಯ. ಯಾರು ಯತಿಗಳು ಒಯ್ಯುವುದುಂಟೆ ಚಾರು ನಿದ್ರೆಯ. ಶಿವ ಶಿವ. ಹೇ ಕೃಷ್ಣ, ಅಣ್ಣಯ್ಯ, ಇನ್ನು ಮಾತು ಮುಂದುವರಿಸಬೇಡ. ಹಾ ನಾನು ಬಲರಾಮ ತೀರ್ಮಾನಿಸಿದ್ದೇನೆ. ನೀನು ಹೇಳುವ ಹಾಗೆ ಆದರೆ ಹಾ ನೀನು ಅನುಮಾನಿಸುವುದು ಬೇಡ. ನಿನಗೇನು ಅನುಮಾನ? ನನಗೆ ಎಲ್ಲಿ ಆಗ್ಬಿಟ್ರೆ ಒಮ್ಮೆ ಹಾಗಾದ್ರೆ ಹಾಗಾದ್ರೆ ಕೇಳಲಿಕ್ಕೆ ಕದ್ಕೊಂಡು ಹೋಗ್ಬಿಟ್ರೆ ಅಂತ. ಆಗ ಏನಾಗ್ತದೆ ಅಂದ್ರೆ ಹೀಗೆ ಆಗ್ಬಿಡ್ತು ಅಂತ ಇಟ್ಕೋ. ಕೈಯೆಲ್ಲ ಮೀರ್ ಹೋಯ್ತು, ದ್ವಾರಕೆಯ ಮಾನ ಹೋಯ್ತು, ಮಹಾರಾಜರ ಮಾನ ಸಂಪೂರ್ಣ ಹೋಯ್ತು, ಜೊತೆಗೆ ಮಹಾರಾಜರ ತಮ್ಮದ್ದು ಏನೂ ಇಲ್ಲ ಅಂತ ಆಯ್ತು. ಹೀಗೆಲ್ಲ ಆಗ್ಬಿಡ್ತದೆ. ಒಂದು ವೇಳೆ ಹಾಗಾದ್ರೆ ಕೃಷ್ಣ, ಈ ಸಮಸ್ಯೆಗೆ ಏನ್ ಮಾಡುವುದು ಅಂತ ನನ್ನ ಕೇಳಬಾರ್ದು. ನಾನು ಹೌದು, ಕೇಳಿ. ನಾನು ಬಲರಾಮ ಬಂದಿದ್ದನ್ನು ನೋಡಿಕೊಳ್ತೇನೆ.